ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಭಾರತದಲ್ಲಿ ಏನು ನಡೀತಾ ಇದೆ, ಭಾರತದಲ್ಲಿ ಒಂದು ಏನಂತೀರಿ ನೀವು ವೈವಿಧ್ಯಮಾನವಾದಂತಹ ಕಥೆಗಳು ಏನು ನಡೀತಾ ಇವೆ, ಪ್ರತಿಯೊಂದನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತ ಇವತ್ತು ಭಾರತ ಅನ್ನುವಂತಹ ಸೆಗ್ಮೆಂಟನ್ನು ತಗೊಂಡು ಬರ್ತಾ ಇದ್ದೀವಿ. ನಿಜಕ್ಕೂ ಭಾರತದಲ್ಲಿ ನಡೀತಿರ್ತಕ್ಕಂತಹ ಘಟನೆಗಳು ಕರೆಕ್ಟ್ ಆಗಿವೆಯಾ, ಇದು ಯಾರಿಗೆ ಲಾಭ ತರುತ್ತೆ, ಯಾರಿಗೆ ಹಾನಿ ತರುತ್ತೆ, ಪ್ರತಿಯೊಂದು ಕೂಡ ಎಳೆಯಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಇವತ್ತಿನ ಒಂದು ಭಾರತದ ಸೆಗ್ಮೆಂಟ್ನಲ್ಲಿ. ಪ್ರಪ್ರಥಮವಾಗಿ ಭಾರತದಲ್ಲಿ ಏನು ನಡೀತಾ ಇದೆ ಅದಕ್ಕೊಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಚೌಕಟ್ಟು ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು ಮಾತುಗಳು. ಸೊ ಅದಕ್ಕಾಗಿ ಚೌಕಟ್ಟು ಏನು ನೋಡ್ಕೊಂಡು ಬರೋಣ ಬನ್ನಿ. ಮೋದಿಗೆ ಬಂದ ಗೇಟ್ ಪಾಸ್, ಮೋದಿ ಸಮಯ ದಿ ಎಂಡ್. ಯುವಕರನ್ನು ಎದುರು ಹಾಕಿಕೊಂಡು ಸರ್ಕಾರ ರಚನೆ ಸಾಧ್ಯವೋ? ಯುವಕರ ಕಪಿಮುಷ್ಟಿಯಲ್ಲಿ ಮೋದಿಯ ಸಾಮ್ರಾಜ್ಯ ಪತನಕ್ಕೆ ಯಾರು ಕಾರಣ? ಯೂತ್ ಪವರ್ ಮರೆತರೆ ಏನಾಗುತ್ತೆ? ಬಿಜೆಪಿ ಬಿಟ್ಟು ಮತ್ತೆ ಎಲ್ಲರೂ ಕಾಂಗ್ರೆಸ್ ಸೇರ್ಪಡೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಭಾರತ ಸೆಗ್ಮೆಂಟ್ನಲ್ಲಿ ಯಾವ ರೀತಿಯಾದಂತಹ ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ ಎಂದು. ನಾವು ಮೊದಲಾಗಿ ಮಾತಾಡೋದೇನಪ್ಪ ಅಂತಂದರೆ ಕಾಕ್ರೋಚ್ ಜನತಾ ಪಾರ್ಟಿ, ಜಿರ್ಲೆ ಪಾರ್ಟಿ ಕನ್ನಡದಲ್ಲಿ. ಈ ಪಾರ್ಟಿಯವ್ರು ಏನು ಮಾಡ್ತಿದ್ರು, ಕಳೆದ ಒಂದು ತಿಂಗಳಿಂದ ಅವರು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟನ್ನು ಜೋರಾಗಿ ಅತಿ ತೀವ್ರವಾಗಿ ನಡೆಸ್ತಾ ಇದ್ರು. ಸೋನಮ್ ವಾಂಗ್ಚುಕ್ ಅನ್ನೋರು ಉಪವಾಸಕ್ಕೆ ಕುಳಿತರು. ಅವರು ಒಬ್ಬ ಎಜುಕೇಷನಿಸ್ಟ್, ಅವರೊಬ್ಬರು ಸೈಂಟಿಸ್ಟ್, ಎನ್ವಿರಾನ್ಮೆಂಟಲಿಸ್ಟ್. ಅವರನ್ನು ಡಿಟೈನ್ ಮಾಡಿದ್ರು, ಅವನ್ನ ಎಬ್ಸ್ಕೊಂಡು ಹೋಗ್ಬಿಟ್ರು. ಹೈಕೋರ್ಟ್ ಆದೇಶ ನೀಡೈತಂತ ಹೇಳಿ ಅವ್ರನ್ನ ಎಬ್ಸ್ಕೊಂಡು ಹೋಗ್ಬಿಟ್ರು, ಹಾಸ್ಪಿಟಲ್ಗೆ ಸೇರಿಸವ್ರೆ. ಆ ಮನುಷ್ಯ ಹಾಸ್ಪಿಟಲ್ನಲ್ಲಿದ್ದರೂ ಕೂಡ ತನ್ನ ಉಪವಾಸ ಸತ್ಯಾಗ್ರಹ ಬಿಡ್ತಾ ಇಲ್ಲ, ಉಪವಾಸವನ್ನು ಮಾಡ್ತಾ ಇದ್ದಾನೆ. ಯೂಸ್ ಏನಾಯಿತು, ಹೆಂಗಪ್ಪ ಅಂತಂದರೆ ದೆಹಲಿ ಕಮಿಷನರನ್ನು ರಾತ್ರೋರಾತ್ರಿ ಚೇಂಜ್ ಮಾಡಿದ್ರು. ಕಮಿಷನರ್ ಸಾಹೇಬರು ಚೇಂಜ್ ಆದ ತಕ್ಷಣ ಅವ್ರೇನು ಅನ್ಕೊಂಡವ್ರೆ, ಹಳೇ ಕಾಲದ ಇನ್ನೂ ಪ್ರೊಟೆಸ್ಟ್ಗಳು ನಡೀತಾ ಇವೆ, ಇಲ್ಲಿ ಏನೂ ಆಗಲ್ಲ ಸರ್, ಜಂಜಿಗಳು ಸರ್, ಯೂತ್ಸ್. ಈ ಯೂತ್ಗಳು ಏನು ಮಾಡಿದ್ರು, ಮೊಬೈಲ್ಗಳಲ್ಲೆಲ್ಲ ಶೂಟ್ ಮಾಡ್ಕೊಂಡು ಎಲ್ಲೆಲ್ಲಿ ನೆಟ್ವರ್ಕ್ ಬರುತ್ತೋ ಅಲ್ಲೆಲ್ಲ ಜಾಮರ್ ಹಾಕ್ಬಿಟ್ರೆ ಇಲ್ಲಿ ಏನೂ ಪಬ್ಲಿಷೇ ಆಗಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಬಿಟ್ಟರೆ ಜಗತ್ತಿಗೇನೂ ಗುರ್ತಾಗಲ್ಲ ಅನ್ನೋ ರೀತಿಯಲ್ಲಿ ಅದೇನಂತೀರ ನೀವು, ವೈಟ್ ಕರ್ಟನ್ಸ್ಗಳು, ಆಮೇಲೆ ಒತ್ಕೊಳ್ಳೋಕ್ಕೆ ಬೆಡ್ಶೀಟ್ಗಳನ್ನು ತಗೊಂಡು ಬಂದು ಅವ್ರನ್ನ ಎಬ್ಸ್ಕೊಂಡು ಹೋಗ್ಬಿಟ್ರು ಸೋನಮ್ ವಾಂಗ್ಚುಕ್ ಅವ್ರನ್ನ. ಓಕೆ, ಹೋದ್ರು. ಆದರೂ ಕೂಡ ನಿಂತಿತಾ ಈ ಒಂದು ಪ್ರೊಟೆಸ್ಟ್? ನಿಂತಿತಾ? ಇಲ್ಲ, ನಿಲ್ಲಿಲ್ಲ. 20ನೇ ತಾರೀಕು ಚಲೋ ಪಾರ್ಲಿಮೆಂಟ್ ಅಂತ ಹೇಳಿ ಒಂದು ಇದನ್ನು ಮಾಡಿದ್ರು, ಆಯೋಜನೆ ಮಾಡಿದ್ರು ಪ್ರೋಗ್ರಾಮನ್ನು. ಅವರು ಕಳೆದ ಒಂದು 20 ದಿವಸಗಳಿಂದ ಹೇಳ್ಕೊಂತ ಬಂದಿದ್ದಾರೆ, ಇಲ್ಲಪ್ಪ ನಾವು ಪಾರ್ಲಿಮೆಂಟ್ಗೆ ಹೋಗ್ತೀವಿ ಅಂತ ಹೇಳಿ. ಅವಾಗೇನು ಮನೆ ಕಂಡಿದ್ರ ಮೋದಿ ಸಾಹೇಬ್ರೆ? ಓಪನ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ, ಅವಾಗೇನು ಮನೆ ಕಂಡಿದ್ರಾ? ಹೇಳ್ಬೇಕಲ್ವಾ? ಬಂದು ಅವ್ರ ಜೊತೆ ಕುಳಿತು ಮಾತಾಡಿ. ಅವ್ರು ಯಾವ ಪಾಕಿಸ್ತಾನದ ಯುವಕರ? ಅವರು ನಮ್ಮ ದೇಶದ ಯುವಕರೇ ತಾನೇ. ನಮ್ಮ ದೇಶದ ಯುವಕರ ಜೊತೆಗೆ ಮಾತಾಡೋದಕ್ಕೆ ನಿಮ್ಗೆ ಏನು ಸರ್ ತ್ರಾಸು, ಏನು ನಿಮ್ಮ ಕಷ್ಟ? ಮತ್ತೆ ಗೇಟ್ ಪಾಸ್ ಅಂತ ನಾವು ಕ್ವಶನ್ ಮಾರ್ಕ್ ಇಟ್ಟಿದ್ದೀವಲ್ಲ, ಹೌದದು ಗೇಟ್ ಪಾಸೇ. ಮುಂಬರುವ ವರ್ಷದಲ್ಲಿ UP-ನಲ್ಲಿ ಎಲೆಕ್ಷನ್ಸ್ ಇವೆ. ಏನಾಗ್ಬೋದಲ್ಲಿ ಪರಿಸ್ಥಿತಿ? ಅಖಿಲೇಶ್ ಯಾದವ್ ಅವರು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದಾರೆ, ತೀವ್ರವಾಗಿ ಅಪೋಸ್ ಮಾಡ್ತಾ ಇದ್ದಾರೆ ನಿಮ್ಮ ವಿರುದ್ಧ. UP-ನಲ್ಲಿ ತಮ್ಮದೇ ಆದಂತಹ ಒಂದು ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೊಂತ ಇದ್ದಾರೆ. ನಿಮ್ಮ ಒಂದು ಮೊಂಡುತನ ಅಂತ ನಾವು ಕರಿತೀವಿ, ಇದಕ್ಕೆ ನಾವು ಮೊಂಡುತನ ಅಂತೀವಿ, ಜಗಮೊಂಡುತನ. ಇದು ಒಳ್ಳೆಯದಕ್ಕೆ ಹಠ ಹಿಡೀರಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಎಷ್ಟು ಸರ್ ಪೆಟ್ರೋಲ್ ರೇಟ್ ಎಷ್ಟು ಕಡಿಮೆ ಆಯ್ತು ಸರ್? ಆಯ್ತಾ ಕಡಿಮೆ? ಇಲ್ಲ, ಆಗಿಲ್ಲ. ಇಲ್ಲಿ ಎಜುಕೇಷನ್ನು, ಆಮೇಲೆ ಇಲ್ಲಿ ಹೆಲ್ತ್ ಫೆಸಿಲಿಟೀಸು, ರೋಡು ಎಲ್ಲ ಕರೆಕ್ಟ್ ಆಯ್ತಾ? ಇಲ್ಲ ಸರ್, ಯಾವ ಕರೆಕ್ಟ್ ಇಲ್ಲ. ಇಲ್ಲಿ ಎವ್ರಿ ಒನ್ ಆರ್ ಸಫರಿಂಗ್. ಇದು ಏನು ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದೀರಾ ನೀವು. ನೆನ್ನೆ ಒಂದು ಟ್ವೀಟ್ ಮಾಡಿದ್ರಿ, ಆ ಟ್ವೀಟ್ ಏನು ಮೊದಲದನ್ನು ನೋಡ್ಕೊಂಡು ಬರೋಣ ಬನ್ನಿ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए
बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं। हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो। तत्काल परीक्षाएं लेना बहुत जरूरी था। सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया। और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही हैं। लेकिन हम वहां पर संतोष मानने वाले लोगों में से नहीं है और इसलिए मैंने आज फास्ट ट्रैक कोर्ट के लिए विभागों को निर्देश दिए थे। आज विभागों ने लगातार मेहनत करके देर रात मुझे मुसद्दा भी दे दिया। फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी। कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाएगा। ನೋಡಿದಲ್ಲ ವೀಕ್ಷಕರೇ, ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಅದರೊಳಗೆ ಹೇಳ್ತಾರೆ, ಇಲ್ಲಪ್ಪ ನೀಟನ್ನ ಈ ಬಾರಿ ಸಿಕ್ಕಾಪಟ್ಟೆ ಒಳ್ಳೆ ಇದರಿಂದ ನಡೆಸಿದೀವಿ, ನಾವು ಸ್ಕ್ರೂಟಿನಿ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ. ಮುಂಡಾ ಮೋಸ್ತು ಸರ್, ಮುಂಡಾ ಮೋಸ್ತು. ಈ ಬಾರಿ ನಡೆದಂತಹ ಎಕ್ಸಾಮ್ನಲ್ಲೂ ಕೂಡ ಈ ಮರುಪರೀಕ್ಷೆಯಲ್ಲೂ ಕೂಡ ಸೋರಿಕೆ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ಆರೋಪಗಳನ್ನು ಮಾಡ್ತಿದ್ದಾರೆ. ಆ ಆರೋಪಗಳೇನು? ಮಕ್ಕಳ ಹತ್ರ ಇರುವಂತಹ ಒಂದೇನಂತೀವಿ OMR ಶೀಟ್ಗಳು ಬೇರೆಗಳಿವೆ, ಅವ್ರಿಗೆ ಮೇಲೆ ಬಂದಿರೋ OMR ಶೀಟ್ಗಳು ಬೇರೆ ಇವೆ. ಇದಕ್ಕೇನು ಉತ್ತರ ಹೇಳ್ತೀರಾ ಸರ್? ಅವ್ರ ಮಕ್ಕಳು ತಗೊಂಡು ಬಂದಿರುವಂತಹ OMR ಶೀಟ್ಗಳು ಇವಾಗ ಫ್ರಾಡ್ ಅಂತ ಹೇಳ್ತೀರಾ? ಹೆಸರು ಸೇಮು, ಬಾರ್ಕೋಡ್ ಸೇಮು, ಎಲ್ಲ ಸೇಮು, ಬಟ್ ಆ ಹುಡುಗರು ಟಿಕ್ ಹಾಕಿರುವಂತಹ ಆನ್ಸರ್ಗಳು ಚೇಂಜು, ಆ ಹುಡುಗರಿಗೆ ಮಾರ್ಕ್ಸ್ಗಳು ಚೇಂಜು. ಹಿಂಗೆ XYZ ಮೀಡಿಯಾದವರು ಓಪನ್ ಆಗಿ ಚೀರ್ತಾ ಕೂಗ್ತಾ ಹೇಳ್ತಾರೆ. ಏನಂತ ಹೇಳ್ತಾರೆ? ಪೂಸ್ತಾ ಹೈ ಭಾರತ್, ಇಂಡಿಯಾ ವಿಲ್ ಸಿ, ಹಾಗೆ ಹೀಗೆ ಅಂತ ಹೇಳಿ ಒದರಾಡ್ತಾನೆ, ಕಿರ್ಚಾಡ್ತಾನೆ ಆ ಮನುಷ್ಯ. ಏನಂತ ಕಿರ್ಚಾಡ್ತಾನಪ್ಪ? ಇಲ್ಲ ಫುಲ್ ಫೇರಾಗಿ ಎಕ್ಸಾಮ್ಸ್ಗಳು ನಡೆದಿವೆ, ಹಾಗೆ ಹೀಗೆ. ಸರ್, ಅದು NGO ಸರ್, ಇಟ್ಸ್ ನಾಟ್ ಅಕೌಂಟೇಬಲ್. NGO ಮೇಲೆ ಹಾಕಿ ನೀವೆಲ್ಲ ಏನಂತೀರ, ನೀವು ತಿಂದವರು ಸೈಡ್ಗೆ ಹಾಕ್ತಾ ಇದ್ದೀರಾ. ಆ NGO ರಚನೆ ಮಾಡಿದವ್ರು ಯಾರು ಸರ್? ಆ NGOಗೆ ನೀಟ್ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸೋ ಅಥಾರಿಟಿ ಕೊಟ್ಟವ್ರು ಯಾರು ಸರ್? ಯಾವ್ದು ಸರ್ ಅದು? ಯಾಕೆ ಬೇಕು ಸರ್ ಇದು? ನಿಮ್ಮ ಕೈಲಿ ನಡ್ಸಕ್ಕೆ ತಾಕತ್ತಿಲ್ವಾ? ಎಲ್ಲ ಪ್ರೈವೇಟೈಸೇಷನ್ ಮಾಡಿಬಿಡ್ತಿದ್ದೀರಾ, ಎಲ್ಲ ಪ್ರೈವೇಟ್ ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀರಾ. ಪ್ರೈವೇಟ್ ಅವ್ರ ಕೈಯಲ್ಲಿ ಕೊಟ್ಬಿಟ್ರೆ ಅಲ್ಲಿ ಕರಪ್ಷನ್ ಬಿಟ್ಟರೆ ಬೇರೆ ಏನಾಗತ್ತೆ ಸರ್? ನಿಮಗೂ ನಡ್ಸೋಕ್ಕಾಗ್ತಾಯಿಲ್ಲ, ನೀವು ಹೇಳೋದು ಬಿಡಿ, ಅದಾನಿನೂ ಅಂಬಾನಿನೂ ಕೂರಿಸ್ಬಿಡೋಣ ಕುರ್ಚಿ ಮೇಲೆ. ನೀವೇನಕ್ಕೆ ಬೇಕು? ಗೇಟ್ ಪಾಸ್ ಸಿಗೋ ಅಂತ ಸಮಯ ಬಂದೈತೆ ನಿಮಗೆ ಇವಾಗ. ಗೇಟ್ ಪಾಸ್ ಕಳೆದ ಕಾಂಗ್ರೆಸ್ ಸರ್ಕಾರ ಕೂಡ ಹೀಗೆ ಮಾಡಿತ್ತು. ಬಟ್ ಅಲ್ಲಿ ಇನ್ನೊಂದು ಏನಪ್ಪ ಅಂತಂತಂದರೆ, ಯಾರ ಮೇಲೆ ಏನಾದರೂ ಆರೋಪಗಳು ಬಂದುಬಿಟ್ರೆ ಅವರನ್ನು ಕೆಳಗಿಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಅವರು. ಅಲ್ಲೂ ರಿಸಲ್ಟ್ ಆಗಿ ಕೂರ್ತಾಯಿದ್ರು. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಪಿ ಚಿದಂಬರಂ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂದರೂ ಕೂಡ 2010ರಲ್ಲಿ ಪಿ ಚಿದಂಬರಂ ಅವರು ಕುರ್ಸಿ ಬಿಟ್ಟು ಇಳಿಲಿಲ್ಲ.
2G ಸ್ಕ್ಯಾಮಲ್ಲಿ ಸಿಕ್ಕಾಪಟ್ಟೆ ರಾಜೀನಾಮೆಗಳಾದವು, ಅದನ್ನು ನಾವು ಮರ್ತಿಲ್ಲ. ಬಟ್ ನಿಮ್ಮ ಶಾಸನ ಕಾಲದಲ್ಲಿ ನಿಜಕ್ಕೂ ಇವು ಏನಂತೀರ ನೀವು, ಕೆಳಗಿಳಿತಾ ಇದ್ದೀರ ಮನುಷ್ಯರು. 2015ರಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಗಿಂದ ಅವ್ರೊಂದು ಮಾತು ಹೇಳ್ತಾರೆ, ಇಸ್ ಸರ್ಕಾರ ಮೇ ಕೋಯಿ ರೆಸಿಗ್ನೇಷನ್ ನಹಿ ಹೋತಾ ಹೈ ಅಂತ. ನಿಮ್ಮ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಸೀಟ್ ಕಳ್ಕೊಂಬೇಡಿ ಸರ್, ಇಟ್ಸ್ ನಾಟ್ ಫೇರ್. ಜನರು ತುಂಬ ಆಸೆಯಿಂದ ನಿಮ್ಮನ್ನ ಮೇಲೆ ಕಳಿಸಿದ್ದಾರೆ, ಮೇಲೆ ಕೂರಿಸಿದ್ದಾರೆ ನಿಮ್ಮನ್ನ. ನಾನೊಬ್ಬ ಚಾಯ್ ಮಾರುವಂತಹ ಹುಡುಗ, ಗರೀಬಿ, ನಾನೊಂದು ಬಡತನವನ್ನು ನೋಡಿದ್ದೀನಿ, ಬಡರ ಜೊತೆಗೆ ಇದ್ದಿದ್ದೀನಿ, ಅನುಭವಿಸಿದ್ದೀನಿ. ನೀವು ಬಡತನವನ್ನು ಅನುಭವಿಸಿದ್ದೀರಾ ಅಂತ ಹೇಳಿ ಹೊಸ ಯೂತ್ಗಳಿಗೂ ಕೂಡ ಬಡತನವನ್ನು ಬಿಡ್ತಾ ಇದ್ದೀರಾ ಸರ್. ನೀವು ದೇಶವನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ನೀವು, ನಿಮ್ಮ ಕೈಲಿ ಆಡಳಿತ ಬಂದ ತಕ್ಷಣ. ಅದನ್ನು ನೀವು ಮಾಡಿರೋದೇನೋ ವಿದೇಶಾಂಗ ನೀತಿ ವೃದ್ಧಿಪಡಿಸ್ತೀನಿ ಅಂತೇಳಿ ವಿದೇಶಕ್ಕೆ ಹೋಗಿದ್ದು ಅಲ್ಲಿ ಆಗಿದ್ದು ಏನೂ ಇಲ್ಲ. ಅಲ್ಲಾಗಿದ್ದು ಏನೂ ಇಲ್ಲ. ಅಲ್ಲಾಗಿದ್ದು ಕೇವಲ ಒಂದೇ, ನಮ್ಮ ಭಾರತದ ಅಪಮಾನ. ನೀವು ನ್ಯೂಜಿಲೆಂಡ್ಗೆ ಹೋದ್ರಿ, ಅಲ್ಲೂ ಕೂಡ ಚೀತು ಅನ್ಸ್ಕೊಂಡು ಬಂದ್ರಿ. ಆಸ್ಟ್ರೇಲಿಯಾಕ್ಕೆ ಹೋದ್ರಿ, ಅಲ್ಲೂ ಕೂಡ ಚೀತು ಅನ್ಸ್ಕೊಂಡು ಬಂದ್ರಿ. ಇದು ಬಿಟ್ಟು ಮತ್ತೇನು ಮಾಡಿದ್ರಿ ಸರ್? ನಿಮಗೋಸ್ಕರ MLA MP ಗಳು ಎಲ್ಲರೂ ಓಡಿಸ್ಕೊಳ್ತಾ ಇದ್ದಾರೆ. ರೋಡ್ ಮೇಲೆ ಏನಾದರೂ ಕಾರ್ ಗಾಡಿಗಳು ಹೋಗ್ಬಿಟ್ರೆ ಯೂತ್ಸ್ ಎಲ್ಲ ಸೇರ್ಕೊಂಡು ಥಳಿಸ್ತಾ ಇದ್ದಾರೆ ಅವ್ರಿಗೆ. ಅವು ಫುಟೇಜಸ್ಗಳು ಕೂಡ ನಿಮ್ಗೆ ಸೈಡ್ ಬೈ ಸೈಡ್ ಹಾಕ್ತಾನೆ ಇದೀವಿ ನಾವು. ಥಳಿಸ್ತಾ ಇದ್ದಾರೆ. ಸಿಕ್ಕಲ್ಲಿ ಹಿಗ್ಗಮುಗ್ಗ ಹೊಡಿತವ್ರೆ. ಬಿಹಾರದಲ್ಲಿ ಏನಾಗ್ತಾ ಇದೆ ಸರ್? ಪಟ್ನಾದಲ್ಲಿ, ಗಾಂಧಿನಗರದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಯೂತ್ಸು ಬ್ಯಾರಿಕೇಡ್ಸ್ಗಳನ್ನು ಹಾಕ್ಬಿಟ್ರೆ ಬ್ಯಾರಿಕೇಡ್ಸ್ಗಳನ್ನು ಎಬ್ಸ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ನೀವು ಕೊಡುವಂತಹ ಸಜಾ ಅವ್ರಿಗೆ ಮಜಾ ಆಗ್ತಾ ಇದೆ. ಯೂತ್ ಸರ್ ಜಂಜೀರಿದ್ದಾರೆ, ತಿಳ್ಕೊಳ್ಳಿ ಅವ್ರನ್ನ, ತಿಳ್ಕೊಳ್ಳಿ. ನಾಳೆ ಈ ದೇಶದ ಭವಿಷ್ಯ ಸರ್ ಅವರು. ಮತ್ತು ಯುವಕರನ್ನು ಎದುರಾಕೊಂಡು ನೀವು ಗೆಲ್ತೀರಾ? ಹಿಂದೆ ನಿಮ್ಮನ್ನ ಕಳ್ಸಕ್ಕೆ ಪ್ರಯತ್ನ ಪಟ್ಟವರು ದೊಡ್ಡ ಒಂದು ಏನಂತಾರೆ ಬೆನ್ನೆಲುಬು. ನಿಮ್ಮ ಗೆಲುವಿಗೆ ಬೆನ್ನೆಲುಬೆ ಈ ಯೂತ್ಸು. ಆ ಹುಡುಗರು ಪಾಪ ಏನು ಕೇಳ್ತಾವ್ರು ಸರ್? ಧರ್ಮೇಂದ್ರ ಪ್ರಧಾನನ ಕೆಳಗಿಳಿಸಿ ಸತ್ತವ್ರ ಮನೆಗೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಾರಲ್ಲ ಹುಡುಗರು, ಅವ್ರ ಮನೆಗೆ ಒಂದೊಂದು ಕೋಟಿ ಕೊಡಿ ಪರಿಹಾರ ಧನವಾಗಿ. ಆಮೇಲೆ ಅದ್ರ ಜೊತೆಗೆ ಯಾರು ಬರಲಿ ಯಾರು ಹೋಗಲಿ, ಓಕೆನಾ, ಕರೆಕ್ಟಾಗಿ ಎಕ್ಸಾಮಿನೇಷನ್ ಫೇರಾಗಿ ನಡೆಸಿ, ಸೋರಿಕೆ ಆಗ್ತಿರೋ ಥರ ನೋಡ್ಕೊಳ್ಳಿ. ಇದು ಬಿಟ್ಟರೆ ಮತ್ತೇನ ಇವೆ ಸರ್? ಮತ್ತು ಇಲ್ಲಿ ಅಕೌಂಟಬಿಲಿಟಿ ಅಂತ ಬರುತ್ತೆ. ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಅದನ್ನಾದರೂ ಹೇಳಿ ಜನತೆಗೆ. ನಮ್ಮ ಶಾಸನ ಕಾಲದಲ್ಲಿ ಯಾವುದೇ ಮಿನಿಸ್ಟರ್ ತಪ್ಪು ಮಾಡಿದ್ರಂತಂದರೆ ಅವ್ರಿಗೆ ರೆಸಿಗ್ನೇಷನ್ ಇಲ್ಲ ಅಂತ ಹೇಳಿ. ಹಿಂದೆ ಒಂದು ರೆಸಿಗ್ನೇಷನ್ ಆಯಿತು. ಆ ರೆಸಿಗ್ನೇಷನ್ನು ಮೀಟು ಕೇಸಲ್ಲಿ ಆ ವ್ಯಕ್ತಿ ಸಿಕ್ಕೊಂಡಿದ್ದ, ಆ ಮಿನಿಸ್ಟ್ರ್ ಸಿಕ್ಕೊಂಡಿದ್ದ ಅಂಥೇಳಿ ಅವನ ಕಡೆಯಿಂದ ರೆಸಿಗ್ನೇಷನ್ ಕೊಡಿಸ್ಕೊಂಡ್ರಿ. ಅದು ಬಿಟ್ಟರೆ ಮತ್ತೇನಾಯಿತು? ಇಲ್ಲ, ರೆಸಿಗ್ನೇಷನ್ ಇಲ್ಲ. ಮಂತ್ರಿಮಂಡಲ ರೀಶಫಲ್ ಆಗೋ ಟೈಮಲ್ಲೇ ನೀವು ಚೇಂಜ್ ಮಾಡೋದು. ಅಲ್ಲಿವರೆಗೂ ಚೇಂಜ್ ಇಲ್ಲ ನಿಮ್ಮದು. ಇಸ್ ದಿಸ್ ಅ ವೇ? ಇಸ್ ದಿಸ್ ಎ ಮ್ಯಾನರ್ ಟು ವರ್ಕ್? ಸರ್, ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರು ಕೆಳಗಿಳಿಲೇಬೇಕು. ನಿಜಕ್ಕೂ ಇದು ಮೋದಿ ಅಂತ್ಯ ಕಾಣ್ತಾ ಇದೆಯಾ? ಹೌದು. ಜನರು ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸರ್ ತಮ್ಮಿಂದ. ಗ್ರೌಂಡ್ ಲೆವೆಲ್ ರಿಪೋರ್ಟ್ಗಳು ಗ್ರೌಂಡಿಗೆ ಇಳಿದ್ಬಿಟ್ಟು ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಗ್ರೌಂಡ್ ರಿಪೋರ್ಟ್ಗಳು ನಮಗೆ ಪ್ರತಿ ದಿವಸ ಬಂದಾಗ್ತಾ ಇರುತ್ತೆ. ಅಶೋಕ್ ಅವರು ಏನೋ ಒಂದು ಹೇಳಕ್ಕೆ ಹೋದ್ರು, ಕಾಂಗ್ರೆಸ್ನವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು. ಅಲ್ಲ ಸರ್, ಕಾಂಗ್ರೆಸ್ನವರು ಹೊಲಸು ತಿಂದವ್ರೆ ಅಂತ ಹೇಳಿನೇ ಅವರನ್ನು ಕೆಳಗಿಳಿಸಿದ್ರು ಜನ. ಭ್ರಷ್ಟಾಚಾರ ಮಾಡಿ 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 ತಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಆಟಾಡ್ತಿದ್ದಾರೆ ಅಂತ ಹೇಳಿನೇ ಕಾಂಗ್ರೆಸ್ನ ಕೆಳಗಿಳಿಸಿ ನಿಮ್ಮ ಕೈಯಲ್ಲಿ ಆಡಳಿತ ಕೊಟ್ಟರು, ದೇಶದ ಚುಕ್ಕಾಣಿಯನ್ನು ಕೊಟ್ಟರು. ನೀವೇನು ಮಾಡ್ತಿದ್ದೀರಾ ಸರ್? ಕನಿಷ್ಠ ಪಕ್ಷ ಕಾಂಗ್ರೆಸ್ನವರು ಹೇಳಿದ್ರೆ ಕೇಳ್ತಾ ಇದ್ರು. ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಾ ಇರಲಿಲ್ಲ ಸರ್. ಮಕ್ಕಳು ತಲೆ ಒಡೆದವೆ, ಮಕ್ಕಳು ಕೈಕಾಲು ಮುರಿದವೆ. ಆ ಪಾರ್ಟಿ ಮಕ್ಕಳ ಮೇಲೆ ಬರ್ಬರತೆಯ ಏನಂತೀರ ನೀವು, ಒಂದು ಖಾಲಿ ಮಾಡಬೇಕು, ಇವರನ್ನು ಖಲ್ಲಾಸ್ ಮಾಡಬೇಕು.
ಮೊದಲೇ ನೀಟ್ ಪೇಪರ್ ಸೋರಿಕೆಯಿಂದ ಆತ್ಮಹತ್ಯೆ ಮಾಡ್ಕೊಂತವೆ ಮಕ್ಕಳು. ಎರಡೆರಡು ವರ್ಷ, ಮೂರು ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ವಾಪಸ್ ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದೀರಾ ನೀವು. ಕೇಳಿದರೆ ನಮ್ಮ ತಾಯಿ ಹಾಗೆ ಹೀಗೆ ಅಂತ ಹೇಳಿ ಡೋಂಗಿ ಕಣ್ಣೀರು ಹಾಕ್ತೀರಾ ನೀವು. ಮೊಸಳೆ ಕಣ್ಣೀರು ಅಂತೀವಿ ನಾವು ಇದಕ್ಕೆ. ನರೇಂದ್ರ ಮೋದಿ ಸಾಹೇಬ್ರೆ, ನಾನು ಡೈರೆಕ್ಟಾಗಿ ಹಿಂಗೆ ಮಾತಾಡ್ತಾ ಇದ್ದೀನಿ. ನಿಜಕ್ಕೂ ತಮಗೆ ಕಾಳಜಿ ಇದ್ದರೆ, ದೇಶದ ಮೇಲೆ ಕಾಳಜಿ ಇದ್ದರೆ, ದೇಶದ ಭವಿಷ್ಯದ ಮೇಲೆ ಕಾಳಜಿ ಇದ್ದರೆ, ಧರ್ಮೇಂದ್ರ ಪ್ರಧಾನ್ ಅವರನ್ನು ಈಗಲೇ ನೀವು ಇಸ್ತೀಫಾ ಇನ್ ದ ಸೆನ್ಸ್ ದಟ್ ರಾಜೀನಾಮೆಯನ್ನು ತಗೊಂಡು ಅವ್ರ ಮನೆಗೆ ಕಳಿಸ್ಬೇಕು. ಶಿಕ್ಷೆ ಬೇಕಲ್ಲಿ. ಈ ದೇಶದಲ್ಲಿ ಹೌದಪ್ಪ ಉನ್ನತ ವಿಚಾರಗಳಿವೆ, ಕೆಲಸ ಮಾಡಬೇಕು, ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಏನು ಸರ್, ಘಂಟಾ ಫರಕ್ ಪಡ್ತಾ ಅಂತ ಹೇಳ್ತಾರೆ. ಅಲ್ಲಿ ಯಾರಿಗೂ ಫರಕ್ಕೆ ಬೀಳೋದಿಲ್ಲ. ಮಾಡಲಿಲ್ಲ ಅಂತಂದ್ರೆ ಏನು ಮಾಡಲ್ಲಪ್ಪ, ಹಂಗೆ ಕೂತ್ಕೊಂಡ್ಬಿಟ್ಟವ್ರು ಸರ್. ಪ್ಯಾರಾಸೈಟ್ಸ್ ಆಗ್ಬಿಟ್ಟವ್ರು, ಪ್ಯಾರಾಸೈಟ್ಸು. ನಿಜಕ್ಕೂ ಮೋದಿ ಅವರ ಒಂದು ಮನಸ್ಥಿತಿ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಗುರ್ತಾಗ್ತಾ ಇದೆ. ಪ್ರಭು ಶ್ರೀರಾಮನ ಹೆಸರಿನ ಮೇಲೆ ಮಂದಿರವನ್ನು ಕಟ್ಟಿದ್ರಿ, ಅಲ್ಲೂ ಕೂಡ ಚಂದಾಚೋರಿ ಮಾಡಿದ್ರಿ. ಮೊಹಮ್ಮದ್ ಗಜನಿ, ಗೋರಿ ಇವರೆಲ್ಲ ಬಂದು ಲೂಟಿ ಮಾಡ್ಕೊಂಡು ಹೋದವರು. ಅವರು ಶ್ರೇಣಿಗೆ ಸೇರಿದ್ರಿ ನೀವು. ಆ ಶ್ರೇಣಿಗೆ ಸೇರಿಸ್ತವ್ರು ನಿಮ್ಮನ್ನು ಜನ, ಆ ಶ್ರೇಣಿಗೆ ಸೇರಿಸ್ತವ್ರೆ. ಬಟ್ ಆದರೂ ಕೂಡ ತಾವು ಏನು ಹೇಳ್ತೀರಾ, ಕಾಂಗ್ರೆಸ್ನಲ್ಲಿ ಹಂಗಾಗಿತ್ತು. ಕಾಂಗ್ರೆಸ್ನವ್ರು ಬೇಡ ಸರ್, ನೀವು ಮಾತಾಡಿ. ಕಾಂಗ್ರೆಸ್ನವರು ತಪ್ಪು ಮಾಡವ್ರೆ, ಹೊಲಸು ತಿಂದವ್ರೆ ಅಂತ ಹೇಳಿನೇ ಅವ್ರನ್ನ ಕೆಳಗಿಳಿಸವ್ರೆ. ನೀವು ಅದನ್ನು ನೋಡ್ಕೊಬೇಕಲ್ಲ. ಇದನ್ನು ಯಾವಾಗ ನೋಡ್ಕೊತೀರೋ. ಮೋದಿ ಪತನಕ್ಕೆ ಕಾರಣ ಯಾರು ಪ್ರಶ್ನೆ ಹಾಕೊಂಡಿದ್ದೀವಿ ನಾವು. ಮೋದಿ ಪತನಕ್ಕೆ ಕಾರಣ ಮೋದಿ ಅವರೇ. ಇಷ್ಟು ಹೇಳ್ತಾ ಇವತ್ತಿನ ಭಾರತ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.